ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಹೆಲ್ತಿಯಾಗಿರೋದು ಹೆಸರು ಕಾಳು ಲಡ್ಡು ಮಾಡೋದು ಹೆಂಗಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ, ತುಂಬ ಹೆಲ್ತಿಯಾಗಿರೋದು ಏನೇನು ಹಾಕೋದು ಅಂತ ನಾನು ತೋರಿಸ್ತೀನಿ. ನೋಡಿ, ಹೆಸರು ಕಾಳನ್ನ 1/4 kg ತೊಗೊಂಡಿದ್ದೀನಿ ನಾನು. ಇದು ಚೆನ್ನಾಗಿ ತೊಳ್ಕೊಂಡು ಬಟ್ಟೆದಲ್ಲಿ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಸಕ್ಕರೆ 100 ಗ್ರಾಮ್ ತೊಗೊಂಡಿದ್ದೇನೆ. ಸಕ್ಕರೆ ಬದಲು ನೀವು ಆರ್ಗ್ಯಾನಿಕ್ ಬೆಲ್ಲ ಆದರೂ ಹಾಕ್ಕೋಬೋದು, ಇಲ್ಲ ಮಾಮೂಲಿ ನಾರ್ಮಲಾಗಿ ಬೆಲ್ಲ ಆದರೂ ಹಾಕ್ಕೋಬೋದು. ಸಕ್ಕರೆನ ಸ್ಕಿಪ್ ಮಾಡಿ. ನಾನು ಬೆಲ್ಲ ಹಾಕ್ತಾಯಿಲ್ಲ, ಸಕ್ಕರೆದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನು ಫೈನ್ ಪೌಡ್ರು ಮಾಡ್ಕೊಬರ್ತೀನಿ ಸಕ್ಕರೆನ. ನೋಡಿ, ಮತ್ತೊಂದು ಪ್ಯಾನಲ್ಲಿ ಹೆಸರು ಕಾಳನ್ನ ಫ್ರೈ ಮಾಡ್ಕೋಬೇಕು, ಡ್ರೈ ಫ್ರೈ ಮಾಡ್ಕೋಬೇಕು. ಇದು ಫುಲ್ಲು ಗೋಲ್ಡನ್ ಕಲರ್ ಬರೋವ್ರು, ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಇದನ್ನು ತೊಳ್ಕೊಂಡು ಒಣ ಬಟ್ಟೆದಲ್ಲಿ ಒರೆಸ್ಕೊಂಡು ಇರೋದಿದು ಹೆಸರು ಕಾಳು. ನೋಡಿ, ಕಲರ್ ಚೇಂಜ್ ಆಗ್ತಾನೆ ಇದೆ. ಇನ್ನೂ ಸ್ವಲ್ಪ ಫ್ರೈ ಮಾಡಬೇಕಿದು. ತುಂಬ ಹೆಲ್ತಿಯಾಗಿರೋದು. ಬೆನ್ನು ನೋವು, ಮೂಳೆಗಳ ನೋವು, ಮಂಡಿ ನೋವು ಎಲ್ಲ ಇರುತ್ತೆ ನೋಡಿ. ಈ ಥರ ಮಾಡಿ ಒಂದೊಂದು ದಿನ ಒಂದೊಂದು ಕೊಟ್ಟರೆ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ತುಂಬ ಹೆಲ್ತಿಯಾಗಿರ್ತೀರ. ನೋಡಿ, ಇಷ್ಟು ಸಾಕು ಫ್ರೈ ಆಗಿರೋದು. ಮತ್ತು ತಣ್ಣಗೆ ಮಾಡ್ಕೊಂಡಿದ್ದೇನೆ. ಇದನ್ನು ಫ್ರೈ ಮಾಡಾದ್ಮೇಲೆ ತಣ್ಣಗೆ ಮಾಡ್ಕೊಂಡಿದ್ದೇನೆ. ತಣ್ಣಗೆ ಮಾಡ್ಕೊಂಡಾದ್ಮೇಲೆ ಇದನ್ನು ಸಕ್ಕರೆ ನಾನು ಯಾವ ಪೌಡ್ರ್ ಮಾಡ್ಕೊಂಡಿದ್ದೆ ಮಿಕ್ಸಿ ಜಾರಲ್ಲಿ, ಅದೇ ಮಿಕ್ಸಿ ಜಾರಲ್ಲಿ ನಾನು ಪೌಡ್ರ್ ಮಾಡ್ಕೊಬರ್ತೀನಿ. ಇದು ತುಂಬ ತರಿನೂ ಬೇಡ, ತುಂಬ ಫೈನ್ ಪೌಡ್ರೂ ಬೇಡ. ಸ್ವಲ್ಪ ರವೆ ಥರ ಆದರೆ ಸಾಕು. ಇದು ಚಿರೋಟಿ ರವೆ ಆಗುತ್ತಲ್ಲ, ಆ ಥರ ಮಾಡ್ಕೊಬಂದಿದ್ದೀನಿ ನಾನು. ಮತ್ತು ಮತ್ತೊಂದು ಪ್ಯಾನಲ್ಲಿ ತುಪ್ಪ ಹಾಕ್ಕೊಂಡಿದ್ದೇನೆ. ತುಪ್ಪನ ನೀವು ಕಮ್ಮಿ ಜಾಸ್ತಿ ಮಾಡ್ಕೋಬೋದು. ಜಾಸ್ತಿ ಹಾಕೋಂಗಿರೋ ಜಾಸ್ತಿ ಮಾಡ್ಕೋಬೋದು, ಕಮ್ಮಿ ಹಾಕೋಂಗಿರೋ ಕಮ್ಮಿ ಹಾಕ್ಕೋಬೋದು. ನೀವು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೇನೆ, ಬಾದಾಮಿ ಮತ್ತು ಗೋಡಂಬಿನ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೋತಾ ಇದ್ದೇನೆ. ಇರೋಬಲ್ಲ ಖರ್ಜೂರ, ದ್ರಾಕ್ಷಿ, ನಿಮ್ಮ ಮನೆಗೆ ಯಾವುದೇ ಡ್ರೈ ಫ್ರೂಟ್ಸ್ ಇದ್ರೂ ಹಾಕ್ಕೋಬೋದು, ಹಾಕ್ಕೊಂಡು ಮಾಡ್ಕೋಬೋದು. ನಾನು ಇದೆರಡು ಹಾಕ್ಕೊಂಡಿದ್ದೇನೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನು ಸಪ್ರೇಟ್ ತೆಗ್ದಿಕ್ಕೋತೀನಿ. ಇದು ಎಂಡಿಂಗಲ್ಲಿ ನಾನು ಹಾಕ್ತೀನಿ ಡ್ರೈ ಫ್ರೂಟ್ಸ್ನ. ನಾನು ಪ್ಯಾನಲ್ಲಿ ಏನು ತುಪ್ಪ ಹಾಕ್ಕೊಂಡಿದ್ದೆ ಅದೇ ತುಪ್ಪಕ್ಕೆ ಹೆಸರು ಕಾಳು ಪೌಡ್ರು ನಾನು ಹಾಕ್ತಾಯಿದ್ದೇನೆ. ಇದು ತುಂಬ ತರಿನೂ ಇಲ್ಲ, ತುಂಬ ಫುಲ್ ಫೈನ್ ಪೌಡ್ರು ಇಲ್ಲ. ಸ್ವಲ್ಪ ತರಿ ರವೆ, ಚಿರೋಟಿ ರವೆ ಇರುತ್ತಲ್ಲ, ಆ ಥರ ಮಾಡ್ಕೊಂಡಿದ್ದೇನೆ ನಾನು. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಥರ ಫ್ರೈ ಮಾಡ್ತಾಯಿದ್ದೇನೆ. ತುಂಬ ಬೇಗ ಆಗುತ್ತೆ. ಟೇಸ್ಟಿ ಕೂಡ, ಹೆಲ್ತಿ ಕೂಡ. ಇದು ಈ ಲಡ್ಡು ಇದು ತುಂಬ ಹೆಲ್ತಿ, ಟೇಸ್ಟಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವರು, ವಯಸ್ಸಾದವರೆಲ್ಲನೂ ತಿನ್ಬೋದು ಈ ಥರ ಮಾಡಿ ಕೊಟ್ಟರೆ ನೀವು. ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ತುರ್ಕೊಂಡಿದ್ದೇನೆ. ಒಂದು ಹಿಡಿ ತೊಗೊಂಡಿದ್ದೀನಿ ನಾನು. ಇದನ್ನು ಸಹ ನೀವು ಕಮ್ಮಿ ಹಾಕ್ಕೊಳೋದ್ರೂ ಹಾಕ್ಕೋಬೋದು, ಇಲ್ಲ ಜಾಸ್ತಿ ಹಾಕ್ಕೊಳೋದ್ರೂ ಹಾಕ್ಕೋಬೋದು. ನೋಡಿ, ಇದೆರಡು ಹಾಕ್ಕೊಂಡು ಕೊಬ್ಬರಿನೂ ಮತ್ತು ಹೆಸರು ಕಾಳು ಮಾತ್ರ ಹಾಕ್ಕೊಂಡು ನೀವು ಮಾಡ್ಬೋದು. ನಾನು ಬಿಳಿ ಎಳ್ಳು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಬಿಳಿ ಎಳ್ಳು ಸಹ ತಗೊಂಡಿದ್ದೀನಿ 2 ಸ್ಪೂನು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬಿಳಿ ಎಳ್ಳು ಆರೋಗ್ಯಕ್ಕೆ ತುಂಬ ಹೆಲ್ತಿಯಾಗಿರೋದು. ಇದರಲ್ಲೆಲ್ಲ ಹಾಕಿರೋದು ಹೆಲ್ತಿಯಾಗಿರೋದು. ಇದನ್ನು ತುಪ್ಪ ಜೊತೆಗೆ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಸಕ್ಕರೆ ಏನು ಪೌಡ್ರು ಮಾಡ್ಕೊಂಡಿದ್ದೆ ಅದನ್ನು ನಾನು ಹಾಕ್ತಾಯಿದ್ದೇನೆ. ಇದು 100 ಗ್ರಾಮ್ ಸಕ್ಕರೆ ಪೌಡ್ರು, ಅದನ್ನು ಹಾಕ್ತಾಯಿದ್ದೇನೆ. ಬೆಲ್ಲನೂ ತುರ್ಕೊಂಡು ಈ ಟೈಮಲ್ಲಿ ನೀವು ಹಾಕ್ಕೋಬೋದು, ಸಕ್ಕರೆ ಬೇಡ ಅನ್ನೋರು. ಮತ್ತು ಆರ್ಗ್ಯಾನಿಕ್ ಬೆಲ್ಲನೂ ಹಾಕ್ಕೋಬೋದು ಈ ಟೈಮಲ್ಲಿ ನೀವು ಎಂಡಿಂಗಲ್ಲಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ತುಪ್ಪ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನೀವು ತುಪ್ಪ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು.
ನೋಡಿ ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ದಕ್ಕೆ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ನೀವು ಸಕ್ಕರೆ ಏನಾದ್ರು ಹಾಕ್ಕೊಂಡ್ರೆ ಕರ್ಗೋದು ತುಂಬ ಲೇಟ್ ಆಗ್ತಾಯಿತ್ತು. ಮತ್ತು ಬೆಲ್ಲನ ತುರ್ಕೊಂಡು ಹಾಕ್ಕೊಳ್ಳಿ, ಜಜ್ಜಿ ಹಾಕೋಬೇಡಿ, ತುರ್ಕೊಂಡು ಹಾಕ್ಕೊಳ್ಳಿ, ಬೇಗ ಮಿಕ್ಸ್ ಆಗುತ್ತೆ ಇದು. ನೋಡಿ ಇಷ್ಟು ಫ್ರೈ ಮಾಡಿದ್ದೀನಿ, ಸಾಕಿಷ್ಟು. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಮತ್ತೊಂದು ಇದಕ್ಕೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಅದೇ ಬಾಣಲಿಯಲ್ಲಿ ನಾನು ಇಟ್ಕೋತಾ ಇಲ್ಲ. ನಾನು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ, ನೀವು ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಎಷ್ಟು ಜಾಸ್ತಿ ಮಾಡೋಂಗಿರೋ ಜಾಸ್ತಿ ಮಾಡ್ಕೋಬೋದು, ಕಮ್ಮಿ ಮಾಡೋಂಗಿರೋ ಕಮ್ಮಿ ಮಾಡ್ಕೋಬೋದು. ನೋಡಿ ಇದು ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡಿದ್ದೆನಲ್ಲ ಅದನ್ನು ನಾನು ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಬಿಸಿನೇ ಇದೆ. ಇದಕ್ಕೆ ಸ್ವಲ್ಪ ನಾನು ಕಾಯಿಸಿ ಆರಿಸಿರೋ ಹಾಲಲ್ಲಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಇದು ಹಸಿ ಹಾಲಲ್ಲ, ಇದು ನಾನು ಹಾಕೊಂಡಿರೋದು ಕಾಯಿಸಿ ಆರಿಸಿರೋದು ಹಾಲಿದ್ದು. ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಸ್ಟಾರ್ಟಿಂಗು. ನೀವು ಉಂಡೆ ಕಟ್ಟೋ ಸ್ಟೇಜಲ್ಲಿದ್ದರೆ ಅದನ್ನು ಹಾಕ್ಕೋಬೋದು, ಇಲ್ಲ ಇನ್ನೂ ಗಟ್ಟಿ ಇದೆ ಅನ್ನೋರು ಇನ್ನೂ ಸ್ವಲ್ಪ 1-2 ಸ್ಪೂನ್ ಹಾಕ್ಕೋಬೋದು. ನಾನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ತುಂಬ ತೆಳುವಾಗೋಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಉಂಡೆ ಕಟ್ಟೋ ಸ್ಟೇಜಲ್ಲಿದ್ದರೆ ಉಂಡೆ ಕಟ್ಕೋಬೋದು. ನೀವು ದೊಡ್ಡ ಸೈಜಲ್ಲಾದರೂ ಕಟ್ಕೋಬೋದು, ಚಿಕ್ಕದಾದ್ರೂ ಮಾಡ್ಕೋಬೋದು, ಯಾವ ಸೈಜಲ್ಲಾದರೂ ಮಾಡ್ಕೋಬೋದು ಉಂಡೆನ, ಲಡ್ಡುನ. ನೋಡಿ ಹಾಲು ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬಿಸಿ ಇದೆ, ಅದಕ್ಕೋಸ್ಕರ ನಾನು ಸ್ಪೂನಲ್ಲೇ ನಾನು ಕಲಿಸ್ತಾ ಇದ್ದೇನೆ. ನೋಡಿ ಯಾವ ಸೈಜಲ್ಲಾದರೂ ನೀವು ಮಾಡ್ಕೋಬೋದು ಈ ಥರ ಉಂಡೆನ. ಸ್ವಲ್ಪ ನೋಡ್ಕೊಂಡು ಹಾಲು ಹಾಕ್ಕೊಳ್ಳಿ, ಇಲ್ಲಾಂದರೆ ತೆಳು ಆಗೋಗುತ್ತೆ. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಇವಾಗ ಕರೆಕ್ಟಾಗಿ ಆಗಿದೆ. ನಾನು ಎಲ್ಲನೂ ಈ ಥರ ಉಂಡೆ ಕಟ್ಕೋತೀನಿ. ನೋಡಿ ಎಷ್ಟು ಬೇಗ ರೆಡಿ ಆಯ್ತಲ್ಲ. ಹೆಲ್ತಿ ಆಗಿರೋದು ಹೆಸರು ಕಾಳು ಲಡ್ಡು, ಹೆಸರು ಕಾಳು ಉಂಡೆ ಆದರೂ ಅನ್ಬೋದು, ಹೆಸರು ಕಾಳು ಲಡ್ಡು ಆದರೂ ಅನ್ಬೋದು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ದಯವಿಟ್ಟು ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಯಾರ್ಯಾರು ನೋಡಿದರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.